ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿಯನ್ನ ನಿಮ್ ಜೊತೆಗೆ ಚರ್ಚೆ ಮಾಡ್ಲಿಕ್ಕೆ ಬಂದೇನಿ. ಈಗಾಗಲೇ ನಿಮ್ಗೆ ಗೊತ್ತಾಗಿರಬಹುದು, RPF ಕಾನ್ಸ್ಟೇಬಲ್ 2024ರಲ್ಲಿ ಏನು ಕಾಲ್ಫಾರ್ಮ್ ಆಗಿತ್ತು ಅದರ ಎಕ್ಸಾಮ್ ಡೇಟ್ ಇರುವಂತದ್ದು ಅನೌನ್ಸ್ ಆಗಿದೆ. ಸೊ ಎಕ್ಸಾಮ್ ಡೇಟ್ ನಿಮ್ದು ಯಾವಾಗಿದೆ, ಆಮೇಲೆ ಯಾವ ಶಿಫ್ಟ್ ದೊಳಗೆ ನಿಮ್ದು ಎಕ್ಸಾಮ್ ಬರುತ್ತೆ, ಅಡ್ಮಿಟ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಪ್ಲೇಸ್ ಎಲ್ಲಿಗೆ ಬಂದಿದೆ ನಮ್ದು ಎಕ್ಸಾಮ್ ಸೆಂಟರ್, ಅದ್ರ ಬಗ್ಗೆ ಹೇಗೆ ನೋಡ್ಕೋಬೇಕು ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ನಿಮ್ಗೆ ಇನ್ನೂ ಎಷ್ಟು ಟೈಮ್ ಉಳಿದೈತಿ ಈ ಒಂದು RPF ಕಾನ್ಸ್ಟೇಬಲ್ಗೆ ಪ್ರಿಪರೇಷನ್ ಅನ್ನ ನಡೆಸಲಿಕ್ಕೆ, ಆ ಎಲ್ಲ ವಿಷಯಗಳ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಒನ್ ಬೈ ಒನ್ ಎಲ್ಲ ವಿಷಯವನ್ನ ನೋಡ್ತಾ ಹೋಗೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗ್ರಿ. ಇಲ್ಲಿ ನೋಡ್ಬಹುದು ನೀವು RPF ಕಾನ್ಸ್ಟೇಬಲ್ ಅಫಿಸಿಯಲ್ ನ್ಯೂಸ್ ಇರುವಂತದ್ದು ಬಂದಿದೆ. ಇದು ಒಂದು ನೋಟಿಫಿಕೇಶನ್ ಕೂಡ ಇಲ್ಲಿ ಹಾಕೇನಿ ನಾನು. ಈ ನೋಟಿಫಿಕೇಶನ್ ಎಕ್ಸಾಮ್ ಡೇಟ್ ಈಗಾಗಲೇ ಬಂತು. ಬಹಳಷ್ಟು ವಿದ್ಯಾರ್ಥಿಗಳು 2-3 ತಿಂಗಳಿಂದ ಕಾಯಕತ್ತೀರಿ. ಇದನ್ನ 2-3 ತಿಂಗಳು ಯಾಕೆ, ಅದಕ್ಕಿಂತ ಹೆಚ್ಚು ತಿಂಗಳಿಂದನೇ ಕಾಯಕತ್ತೀರಿ. ಯಾವಾಗ ಎಕ್ಸಾಮ್ ಆಗ್ತೈತಿ, RPF SI ಎಕ್ಸಾಮ್ ಆದ್ಮೇಲೆ ಕಾಯಕತ್ತಿದ್ರಿ ನೀವು ಯಾವಾಗ ಬರ್ತೈತಿ ಅಂತ ಹೇಳಿ ಈ ಎಕ್ಸಾಮ್. ಈಗ ಮಾರ್ಚ್ ಅಂತ ಹೇಳಿ ನಾವು ನಿಮ್ಗೆ ಹೇಳಿದ್ವಿ, ಮಾರ್ಚ್ ದಿಂದನ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ RPF ಎಕ್ಸಾಮ್. ಬಟ್ ಯಾವ ಡೇಟ್ ದಿಂದ ಅನ್ನೋದನ್ನ ಹೇಳ್ತೇನೆ ನಾನು ನಿಮ್ಗೆ. ಆಮೇಲೆ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತೈತಿ, ಅದನ್ನ ಹೆಂಗ್ ಡೌನ್ಲೋಡ್ ಮಾಡ್ಕೋಬೇಕು, ಆಮೇಲೆ ಅದ್ರ ಜೊತೆಗೆ RPF ದ ಎಕ್ಸಾಮ್ ಸಿಟಿ ಸೆಂಟರ್, ಓಕೆ, ಆಮೇಲೆ ಡೇಟ್ ಏನು, ಯಾವಾಗ ಬರ್ತೈತಿ, ಅದೆಲ್ಲಾನು ವಿಷಯಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಏನಾದ್ರೂ ಡೌಟ್ಸ್ ಗಳಿದ್ರೆ ನೀವು ಈ ನಂಬರ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಓಕೆ, ಅದಕ್ಕಿಂತ ಮುಂಚೆ RPF ಕಾನ್ಸ್ಟೇಬಲ್ ಎಕ್ಸಾಮ್ಗೆ ನೀವು ತಯಾರಿಯನ್ನ ನಡೆಸುವಂತ ಅಭ್ಯರ್ಥಿಗಳ ಇದ್ರೆ ನಿಮಗೆ ಒಂದು ಕನ್ನಡ ಭಾಷೆಯಲ್ಲಿ ನಿಮ್ಗೆ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಇದರಲ್ಲಿ ನಿಮಗೆ GK, ಮ್ಯಾಥ್ಸ್, ರೀಸನಿಂಗ್ ಈ 3 ವಿಷಯಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾ ಇದಾವು. PDF ನೋಟ್ಸ್ ಇರ್ತಾ ಇದೆ, ಮಾಕ್ ಟೆಸ್ಟ್ ಕೂಡ ಇದರಲ್ಲಿ ನಾವು ಕೊಡ್ತಾ ಇದ್ದೇವೆ. ಆಮೇಲೆ ಹಿಂದಿನ ಒಂದು ಶಿಫ್ಟ್ ಗಳ ಕ್ವಶನ್ ಪೇಪರ್ ಇರ್ತಾ ಇದೆ. ಆಮೇಲೆ ಒಂದು ಗೈಡೆನ್ಸ್ ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ. GK, ಮ್ಯಾಥ್ಸ್, ರೀಸನಿಂಗ್ 3 ವಿಷಯಗಳನ್ನ ಒಳಗೊಂಡಿರುವಂತಹ ಎಲ್ಲ ಕ್ಲಾಸಸ್ ಇರ್ತಾವು. ಇವು ಟೋಟಲ್ ಆಗಿ ಕ್ಲಾಸಸ್ ಗಳು 200 ಅವರ್ಸ್ ಇದಾವು. ಅಂದ್ರೆ 200 ಗಂಟೆವರೆಗೆ ಈ ಕ್ಲಾಸಸ್ ಗಳು ನಡೀತಾ ಇದಾವು. ಆಮೇಲೆ ಈ ಒಂದು ಪ್ಯಾಕೇಜ್ ನೀವು ತಗೊಂಡು 1 ಮಂತ್ ದೊಳಗನ ನೀವು ಕಂಪ್ಲೀಟ್ ಮಾಡಬಹುದು. ಕಂಪ್ಲೀಟ್ ಸಿಲೆಬಸ್, ಎಲ್ಲ ಸಿಲೆಬಸ್ ಅನ್ನ 1 ತಿಂಗಳದೊಳಗನ ಕಂಪ್ಲೀಟ್ ಮಾಡಬಹುದು. ಸೊ ಹೇಗೆ ಅಂತಂದ್ರೆ ಇವು 200 ಗಂಟೆಯ ಒಂದು ಎಲ್ಲಾ ಕ್ಲಾಸಸ್ ಇದಾವು. GK, ಮ್ಯಾಥ್ಸ್, ರೀಸನಿಂಗ್ ಸೊ ಡೀಪ್ ಆಗಿನ ಇದಾವು. ನೀವು 30 ದಿನಗಳವರೆಗೆ ನೀವು ಕಂಪ್ಲೀಟ್ ಮಾಡ್ಬೇಕು ಅಂತಂದ್ರೆ ಡೈಲಿ ಇರುವಂತದ್ದು 6 ಗಂಟೆ. ಡೈಲಿ 6 ಗಂಟೆ ಏನ್ ಮಾಡ್ಬೇಕು ಅಂತಂದ್ರೆ ಈ ನಮ್ಮ ಕ್ಲಾಸಸ್ ಗಳನ್ನ ನೋಡಿದ್ದೇ ಆದಲ್ಲಿ 1 ತಿಂಗಳದೊಳಗನ ಕಂಪ್ಲೀಟ್ ಆಗ್ತೈತಿ. 1 ತಿಂಗಳ ಅಂದ್ರೆ 30 ದಿನಗಳ ಒಳಗನ ನೀವು ಎಲ್ಲ ಕ್ಲಾಸಸ್ ಗಳನ್ನ ಕಂಪ್ಲೀಟ್ ಮಾಡಬಹುದು. ಓಕೆನಾ. ಆಮೇಲೆ ಈಗಾಗಲೇ ನೀವು ಕ್ಲಾಸಸ್ ಗಳನ್ನ ಮಾಡಿದ್ರೆ ಅಂತಂದ್ರೆ, ಎಲ್ಲಾದ್ರೂ ಓದಿದ್ರೆ ಅಂತಂದ್ರ ನೀವು ಇದನ್ನ ರಿವಿಷನ್ ಗೋಸ್ಕರನು ಕೂಡ ತಗೋಬಹುದು. ಬರೇ ಪ್ಲೇ ಮಾಡಿ ಇಟ್ಬಿಡೋದು. 1 ತಿಂಗಳವರೆಗೆ 6 ಗಂಟೆ ನೀವು ನೋಡಿದ್ರ ಅಂತಂದ್ರ ಕಂಪ್ಲೀಟ್ ಆಗತ್ತೆ. ಈ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ 899 ರುಪೀಸ್ ಅಲ್ಲಿ ಸಿಗ್ತಾ ಇದೆ. ಸೊ ನಿಮ್ಗೆ ಬೇಕು ಅಂತಂದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ನಂಬರ್ ಇದೆ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಈ ಒಂದು ಪ್ಯಾಕೇಜ್ ನೀವು ತಗೊಂಡ್ರೆ ಅಂದ್ರೆ 899 ರುಪೀಸ್ ಇದ್ದು ಇದರಲ್ಲಿ ನಿಮಗೆ 10 ಮಾಕ್ ಟೆಸ್ಟ್ ಗಳು ಫ್ರೀ ಸಿಗ್ತಾವ್. 10 ಮಾಕ್ ಟೆಸ್ಟ್ ಏನಿರ್ತಾವ ಇದರಲ್ಲಿ ಫ್ರೀ ಸಿಗ್ತಾವ್. 10 ಮಾಕ್ ಟೆಸ್ಟ್ ಗಳು ಫ್ರೀ ಸಿಗ್ತಾವು. ಈ 10 ಮಾಕ್ ಟೆಸ್ಟ್ ಗಳು ಆನ್ಲೈನ್ ಟೆಸ್ಟ್ ಇರ್ತಾ ಇದೆ. ಆಮೇಲೆ ಯಾವಾಗ ಬೇಕಾದವಾಗ ನೀವು ಅಟೆಂಡ್ ಆಗಬಹುದು. ಆಮೇಲೆ ಅದ್ರ ಜೊತೆಗೆ ಈ ಟೆಸ್ಟ್ ದಲ್ಲಿ ನಿಮಗೆ ಒಂದು PDF ಕ್ವಶನ್ ಪೇಪರ್ ಸಿಗ್ತೈತಿ. ಆಮೇಲೆ ಕೀ ಆನ್ಸರ್ ಗಳು ಕೂಡ ಸಿಗ್ತಾ ಇದಾವು ಈ 10 ಮಾಕ್ ಟೆಸ್ಟ್ ಗಳು. ಈ 10 ಮಾಕ್ ಟೆಸ್ಟ್ ಗಳು ಅಷ್ಟ ಬೇಕು ಅಂತಂದ್ರ ಈ ಪ್ಯಾಕೇಜ್ ಕ್ಲಾಸಸ್ ಏನು ಬೇಡ, ನಮಗೆ 10 ಮಾಕ್ ಟೆಸ್ಟ್ ಅಷ್ಟ ಬೇಕು ಅಂತಂದ್ರೆ ಅದು ಕೂಡ ನಮ್ಮಲ್ಲಿ ಅವೈಲೇಬಲ್ ಐತಿ. 199 ರುಪೀಸ್ ದಲ್ಲಿ ನೀವು ಈ ಒಂದು 10 ಮಾಕ್ ಟೆಸ್ಟ್ ಗಳನ್ನ ತಗೋಬಹುದು. ನಿಮಗೆ ಎಷ್ಟು ಮಾರ್ಕ್ಸ್ ಗಳು ಬರಾಕತ್ತಾವು 120ಕ್ಕ ಅವುಗಳನ್ನ ನೀವು ಚೆಕ್ ಮಾಡ್ಕೋಬಹುದು. ಇದು ಒಂದು ಮಾಕ್ ಟೆಸ್ಟ್ ಏನಿರ್ತೈತಿ 120 ಕ್ವಶನ್ಸ್ ಗಳು ಒಳಗೊಂಡಿರ್ತವೆ, 120 ಮಾರ್ಕ್ಸ್ ಗಳಿಗೆ. ಸೊ ಈ ಒಂದು ಮಾಕ್ ಟೆಸ್ಟ್ ಗಳ ಲಿಂಕ್ ಅನ್ನ ನೀವು ಇದನ್ನ ಪರ್ಚೇಸ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಲಿಂಕ್ ಕಳಿಸಿರ್ತೀವಿ. ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ಡಿಟೇಲ್ ಆಗಿ ಮಾಹಿತಿ ಇರ್ತೈತಿ ಮೇಲೆ. ಆಮೇಲೆ ನಿಮ್ಮ Gmail ID, ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿ ಕೆಳಗೆ ಏನಿರ್ತಾವ ಅಂತಂದ್ರ 1 ನಂಬರ್ ಕ್ವಶನ್, 2ನೇ ನಂಬರ್ ಕ್ವಶನ್, ಈ ರೀತಿ ಕ್ವಶನ್ಸ್ ಗಳು ಸ್ಟಾರ್ಟ್ ಆಗ್ತವೆ. ಒಂದು ಕ್ವಶನ್ ಗೆ 4 ಆಪ್ಷನ್ಸ್ ಇರ್ತಾವ. ಆ 4 ಆಪ್ಷನ್ಸ್ ಅಲ್ಲಿ ಯಾವ ಸರಿ ಆನ್ಸರ್ ಇರ್ತೈತೆ ಅದನ್ನ ಟಿಕ್ ಮಾರ್ಕ್ ಮಾಡ್ತಾ ಮುಂದೆ ಹೋಗ್ಬೇಕು. 120 ಕ್ವಶನ್ಸ್ ಇರ್ತಾವ. ಹಿಂಗ ಯಾವ್ಯಾವ ವಿಷಯಕ್ಕೆ GK, ಮ್ಯಾಥ್ಸ್, ರೀಸನಿಂಗ್ ಕೂಡಿಸಿ 120 ಕ್ವಶನ್ಸ್ ಇರ್ತಾವ. ಇವು 120 ಕ್ವಶನ್ಸ್ ಗಳು ಆದ್ಮೇಲೆ ಕೆಳಗೆ ಲಾಸ್ಟ್ ಇಲ್ಲಿ ಸಬ್ಮಿಟ್ ಬಟನ್ ಇರ್ತೈತಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಅಂತಂದ್ರ ನಿಮ್ಮ ಎಕ್ಸಾಮ್ ಮುಗಿತೈತಿ. ಎಕ್ಸಾಮ್ ಈ ಕ್ಲೋಸ್ ಆದ್ಮೇಲೆ ಮಾಕ್ ಟೆಸ್ಟ್ ಮುಗಿದ್ಮೇಲೆ ನಿಮಗೆ ಅಲ್ಲಿ ಸ್ಕೋರ್ ತೋರಿಸ್ತೈತೆ. ಅದು 120ಕ್ಕೆ ಎಷ್ಟು ಮಾರ್ಕ್ಸ್ ಬಂದು ನಮಗೆ ಅಂತೇಳಿ.
ಓಕೆ, ಆಮೇಲೆ ಯಾವ ಕ್ವಶನ್ಸ್ ಗಳು ನೀವು ತಪ್ಪು ಮಾಡಿರಿ, ಯಾವ ಕ್ವಶನ್ಸ್ ಗಳಿಗೆ ಯಾವ್ದು ಆನ್ಸರ್, ಅದನ್ನೆಲ್ಲ ಕೂಡ ಚೆಕ್ ಮಾಡ್ಕೋಬಹುದು ಈ ಒಂದು ಮಾಕ್ ಟೆಸ್ಟ್ ದಿಂದ. ಓಕೆ, ಮಿನಿಮಮ್ ನಿಮಗೆ ಈ ಒಂದು ಮಾಕ್ ಟೆಸ್ಟ್ ಗಳಲ್ಲಿ 120ರಲ್ಲಿ 90+ ಮಾರ್ಕ್ಸ್ ಗಳು ಬರಾಕತ್ತಿದ್ದು, 80ರಿಂದ 90+ ಮಾರ್ಕ್ಸ್ ಬರಾಕತ್ತಿದ್ದು ಅಂತಂದ್ರ ಈ ಸಲ ನಿಮ್ದು RPF ಕಾನ್ಸ್ಟೇಬಲ್ ಎಕ್ಸಾಮ್ ಕ್ಲಿಯರ್ ಆಗ್ತತಿ, ಜಾಬ್ ಸಿಗ್ತತಿ. ಓಕೆ, ಕೋರ್ಸ್ ಬೇಕಂದ್ರೆ 899, ಅದರಲ್ಲಿ ಇದು ಫ್ರೀ ಇರ್ತೈತಿ. 899 ತಗೊಂಡ್ರಂದ್ರ 199 rupees ಮಾಕ್ ಟೆಸ್ಟ್ 10 ಫ್ರೀ ಇರ್ತಾವ. ಮಾಕ್ ಟೆಸ್ಟ್ ಅಷ್ಟ ಬೇಕಂದ್ರೆ 199 rupees ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 8861927838 ನಂಬರ್ಗೆ. ಓಕೆನಾ, ರೈಟ್. ಸೊ ಈಗ ನಾವು ಇಲ್ಲಿ ನೋಡೋಣ, RPF ಕಾನ್ಸ್ಟೇಬಲ್ ದ ಎಕ್ಸಾಮ್ ಡೇಟ್ ಇರುವಂತದ್ದು ಅನೌನ್ಸ್ ಆಗೈತಿ. ಎಲ್ಲರಿಗೂ ಒಂದು ಶುಭ ಸುದ್ದಿ. ಈಗಲಾದ್ರೂ ಒಂದ್ ಸ್ವಲ್ಪ ಎಚ್ಚೆತ್ತುಕೊಂಡು ಸ್ಟಡಿ ಮಾಡ್ರಿ, ರಿವಿಷನ್ ಮಾಡ್ರಿ. ನಿಮ್ಮ ಸಿಲೆಬಸ್ ಏನೈತಿ ಆ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ರಿ. ಇನ್ನು ಟೈಮ್ ಐತಿ ನಿಮ್ಗೆ. ಎಕ್ಸಾಮ್ಸ್ ಗಳು 2 ಮಾರ್ಚ್ ದಿಂದ ನಡೆಯಕತ್ತಾವು, 20 ಮಾರ್ಚ್ ವರೆಗೆ. 2/3/2025ರಿಂದ 23/2025 ಒಂದು 18 ದಿನಗಳವರೆಗೆ ನಿಮ್ಮ ಎಕ್ಸಾಮ್ಸ್ ಗಳು ನಡೀತವೆ. ಒಂದು ದಿನದಲ್ಲಿ 3 ಶಿಫ್ಟ್ ಗಳು ಇರ್ತವೆ. ಒಂದು ದಿನದಲ್ಲಿ 3 ಶಿಫ್ಟ್, 18 ದಿನಗಳವರೆಗೆ ನಿಮ್ಮ ಎಕ್ಸಾಮ್ ನಡೀತೈತಿ. ಈ 18 ದಿನಗಳ ಒಳಗಡೆ ಅಂದ್ರೆ 2ರಿಂದ 20 ತಾರೀಕಿನ ಒಳಗಡೆ ನಿಮ್ಮ ಎಕ್ಸಾಮ್ ಯಾವಾಗ ಇರ್ತೈತಿ ಅನ್ನೋದು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಅದು ಯಾವಾಗ ಅಂತಂದ್ರೆ ಈ ಒಂದು ಮಾಹಿತಿ ನಿಮ್ಮ ಡೇಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಲಿಂಕ್ ಫಾರ್ ವಿವಿಂಗ್ ದ ಎಕ್ಸಾಮ್ ಸಿಟಿ ಡೇಟ್ ಡೌನ್ಲೋಡಿಂಗ್ ದ ಟ್ರಾವೆಲಿಂಗ್ ಅಥಾರಿಟಿ SC/ST ಕ್ಯಾಂಡಿಡೇಟ್ಸ್ ವಿಲ್ ಬಿ ಮೇಡ್ ಲೈವ್ 10 days ಪ್ರಯರ್ ಆಫ್ ದ ಎಕ್ಸಾಮಿನೇಷನ್. ಅಂದ್ರೆ 10 ದಿವಸಗಳ ಮುಂಚೆ. 10 ದಿವಸಗಳ ಮುಂಚೆ ಅಂತಂದ್ರೆ ಯಾವಾಗ ಬರ್ತೈತಿ ಇದು? ಫೆಬ್ರವರಿ 28 ಈ 2 ಅಂತಂದ್ರೆ ಫೆಬ್ರವರಿ 20ಕ್ಕೆ. ಫೆಬ್ರವರಿ 20ರ ನಂತರ, ಫೆಬ್ರವರಿ 20ರ ನಂತರ ನೀವು ಏನ್ ಮಾಡಬಹುದು ಅಂತಂದ್ರೆ, ಫೆಬ್ರವರಿ ತಿಂಗಳ 20ರ ನಂತರ ನೀವು ಏನ್ ಮಾಡಬಹುದು, ನಿಮ್ಮ ಎಕ್ಸಾಮ್ ಸಿಟಿ ಯಾವ್ದಿದೆ, ನಿಮ್ಮ ಎಕ್ಸಾಮ್ ಡೇಟ್ ಯಾವ್ದೈತಿ ಅದನ್ನೆಲ್ಲ ನೀವು ಏನ್ ಮಾಡಬಹುದು, ಚೆಕ್ ಮಾಡ್ಕೋಬಹುದು. ಓಕೆ, ಆಮೇಲೆ ಅಡ್ಮಿಟ್ ಕಾರ್ಡ್ ಯಾವಾಗ ನೋಡ್ಕೋಬಹುದು ನೀವು? ಅಡ್ಮಿಟ್ ಕಾರ್ಡ್ ಯಾವಾಗ ಡೌನ್ಲೋಡ್ ಮಾಡ್ಕೋತೀರಾ? ಅಡ್ಮಿಟ್ ಕಾರ್ಡ್. ಸೊ ಉದಾಹರಣೆಗೆ ನಿಮ್ಮ ಎಕ್ಸಾಮ್ 2/3/2025 ಇತ್ತು ಅಂತಂದ್ರ ಇದಕ್ಕಿಂತ 4 ದಿನ ಮುಂಚೆ, ಏನ್ ಮಾಡಬಹುದು ನೀವು? ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದು. ಅಂತಂದ್ರೆ 26ನೇ ತಾರೀಕಿನಿಂದ 26/2/2025ರಿಂದ ನೀವು ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದು. ಯಾರು 2ನೇ ತಾರೀಕಿಗೆ ಇದ್ದವ್ರಿಗೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. 3ನೇ ತಾರೀಕಿಗೆ ಇದ್ದವ್ರದ್ದು ಎಕ್ಸಾಮು ಅವರು 27 ತಾರೀಕಿನಿಂದ ಡೌನ್ಲೋಡ್ ಮಾಡ್ಕೋಬಹುದು. 4ನೇ ತಾರೀಕಿಗೆ ಇದ್ದವರು 28ನೇ ತಾರೀಕಿಗೆ ಮಾಡ್ಕೋಬಹುದು. ಹಿಂಗ ನಿಮ್ಮ ಎಕ್ಸಾಮ್ ಡೇಟ್ ಯಾವಾಗ ಇರ್ತೈತಿ ಅದಕ್ಕಿಂತ 4 ದಿವಸ ಮುಂಚೆಯಿಂದ ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇಲ್ಲಿ ಆಫೀಸಿಯಲ್ ವೆಬ್ಸೈಟ್ ಕೊಟ್ಟಿದ್ದಾರೆ. ಆ ವೆಬ್ಸೈಟ್ ದೊಳಗನೆ ಇಲ್ಲಿ ನೋಡಿ, ಕಾಲ್ ಲೆಟರ್ 4 ದಿವಸ ಮುಂಚೆ ನಿಮ್ಗೆ ಏನ್ ಮಾಡ್ತಾರೆ, ಬಿಡ್ತಾರೆ. ಸೊ ಅವಾಗ ಏನು ಅಂತಂದ್ರೆ ಮೆನ್ಷನ್ ಇನ್ ಎಕ್ಸಾಮ್ ಸಿಟಿ ಅಂಡ್ ಡೇಟ್ ಇಂಟಿಮೇಷನ್ ಲಿಂಕ್. ಸೊ ಅವಾಗ ಲಿಂಕ್ ಕೂಡ ಒಂದು ಬಿಡ್ತಾರೆ RRB ದೊಳಗ. ಆ RRB ದಲ್ಲಿ ಹೋಗಿ ನೀವು ಏನ್ ಮಾಡ್ಬೇಕು, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, www.rrbapply.gov.in ಈ ಒಂದು ವೆಬ್ಸೈಟ್ ದಲ್ಲಿ ಏನೈತೆ ಹೇಳ್ರಿ, ಇಲ್ಲಿ www.rrbapply.gov.in ಈ ಒಂದು ವೆಬ್ಸೈಟ್ ಗೆ ನೀವು ಸರ್ಚ್ ಮಾಡಿರಿ ಅಂದ್ರೆ ಗೂಗಲ್ ದೊಳಗ ವೆಬ್ಸೈಟ್ ಓಪನ್ ಆಗ್ತೈತಿ. ಅಲ್ಲಿ ನಿಮ್ಮ ಲಾಗಿನ್ ಆದ್ಮೇಲೆ ಅಲ್ಲಿ ಒಂದು ಲಿಂಕ್ ಇರ್ತೈತಿ, ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತೇಳಿ. ಸೊ ಅಲ್ಲಿ ನೀವು ಏನ್ ಮಾಡ್ಕೋಬಹುದು, ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ. ಸೊ ಎಕ್ಸಾಮ್ ಸಿಟಿ 10 ದಿವಸದ ಮುಂಚೆ, ಎಕ್ಸಾಮ್ ಡೇಟ್ 10 ದಿವಸದ ಮುಂಚೆ, ಆಮೇಲೆ ಕಾಲ್ ಲೆಟರ್ ಅಂದ್ರೆ ಅಡ್ಮಿಟ್ ಕಾರ್ಡ್ 4 ದಿವಸದ ಮುಂಚೆ. ಓಕೆನಾ. ಸೊ ಯಾವಾಗ 20ನೇ ತಾರೀಕು, ಫೆಬ್ರವರಿ 20ನೇ ತಾರೀಕಿನಿಂದ ನಿಮ್ಗೆ ಎಲ್ಲ ಗೊತ್ತಾಗ್ಬಿಡ್ತೈತಿ ಎಲ್ಲಿ ಎಕ್ಸಾಮ, ಎಲ್ಲಿ ಯಾವ ಡೇಟಿಗೆ ಐತೆ ಅಂತ ಹೇಳಿ ಎಲ್ಲ ನೀವು ನೋಡ್ಕೋಬಹುದು. ಓಕೆ, ಸೊ ಈಗಲಾದ್ರೂ ನೀವು ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. ಸೊ ಇವತ್ತರಿಂದ ನಾವು ಹಿಡಿದ್ವಿ ಅಂತಂದ್ರ ಅಪ್ರಾಕ್ಸಿಮೇಟ್ಲಿ ಒಂದು 30 ದಿನಗಳು ನಿಮ್ಮ ಹತ್ರ ಉಳಿದಿವೆ, 1 ತಿಂಗಳು. ಈ 1 ತಿಂಗಳವರೆಗೆ ಒಳ್ಳೆ ರೀತಿಯಿಂದ ಸ್ಟಡಿಯನ್ನ ಮಾಡ್ರಿ. ಆಮೇಲೆ ನಿಮ್ಗೆ ಈ ಕ್ಲಾಸ್ಗಳು ತಗೊಂಡ್ರೆ ಅಂತಂದ್ರೆ ಖಂಡಿತ 100% ಯೂಸ್ಫುಲ್ ಆಗೇ ಆಗ್ತವೆ. ಯಾಕಂತಂದ್ರೆ ಇದರಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಒಳಗೊಂಡಿರುವಂತದ್ದು 200 ಗಂಟೆ ಒಳಗನ ಮುಗಿಸುವಂತದ್ದು ಏನು ಅಂತಂದ್ರೆ ನೀವು ಮುಗಿಸಬಹುದು ಈ ಕೋರ್ಸ್ ಅನ್ನ. 899 rupees ಅಲ್ಲಿ ಓನ್ಲಿ ಸಿಗ್ತಾ ಇದೆ. ನೀವು ನಿಮ್ಮ ತಯಾರನ್ನ ಇದರಿಂದನೂ ಕೂಡ ನಡೆಸಬಹುದು. ಓಕೆನಾ. ಮತ್ತೆ ಏನಾದ್ರೂ ಡೌಟ್ಸ್ ಗಳಿದ್ರೆ ನೀವು ನನಗೆ ಏನ್ ಮಾಡ್ರಿ, ಕಾಂಟ್ಯಾಕ್ಟ್ ಮಾಡ್ರಿ.
ಆಮೇಲೆ ಈ ಒಂದು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಏನು ಅಂತಂದ್ರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ. ಏನಾದ್ರು ನಿಮಗೆ ಪ್ರಾಬ್ಲಮ್ಸ್ ಗಳಿದ್ರೆ ಅಥವಾ ಏನಾದ್ರು ಸಮಸ್ಯೆ ಇದ್ರೆ ಕಮೆಂಟ್ ಮಾಡ್ರಿ ಮತ್ತು ಎಲ್ಲರಿಗೂ ಶೇರ್ ಮಾಡ್ರಿ. ಎಲ್ಲರೂ ಕೂಡ ಏನ್ ಮಾಡ್ಲಿ ಈ ವಿಡಿಯೋವನ್ನ ನೋಡ್ಲಿ, ಎಕ್ಸಾಮ್ ಡೇಟ್ ಅನ್ನ ತಿಳ್ಕೊಳ್ಳಿ. ಓಕೆ, ಮತ್ತೆ ಒಂದು ಹೊಸದಾಗಿರುವಂತ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಧನ್ಯವಾದಗಳು. ಜೈ ಹಿಂದ್.